ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೇಕೆ ಮಂಜಣ್ಣನ ಕರೆಸಿ ರೋಹಿಣಿ ವಿರುದ್ಧವಾಗಿ ಸಾಕ್ಷಿ ಹೇಳಿಸ್ಬೇಕು ಅನ್ಕೊಂಡಿರೋ ಸೂರ್ಯನ್ ಪ್ಲಾನ್ನ ಮನೋಜ ಹಾಳ್ ಮಾಡ್ಬಿಟ್ಟಿರ್ತಾನೆ. ಅದೇನಂದ್ರೆ ಪಾರ್ಕ್ ಫ್ರೆಂಡ್ ಇವ್ನ್ ಹೇಳೋ ಟೈಮಲ್ಲಿ ಮೇಕೆ ಮಂಜಣ್ಣ ಕೋರ್ಟ್ ಬರ್ತಾ ಇರೋ ವಿಷಯನ ರೋಹಿಣಿ ಕೇಳಿಸ್ಕೊಂಡ್ಬಿಡ್ತಾಳೆ. ಈ ವಿಷಯ ಮನೆಯವ್ರು ಗೊತ್ತಾಗ್ತಿದ್ದಂಗೆ ಎಲ್ರು ಶಾಕ್ ಆಗ್ತಾರೆ. ಲೇ ದಡ್ ಮುಂಡದೆ, ನಿನಗ್ ಬುದ್ಧಿ ಇದೆಯೋ ಇಲ್ವೋ ಅಂತ ರಂಗನಾಥ್ ಅವರು ಮನೋಜನ್ಗೆ ಬೈತಾರೆ. ಅಪ್ಪಯ್ಯ, ಇವ್ನಿಗ್ ನಿಜವಾಗ್ಲೂ ಬುದ್ಧಿ ಇಲ್ಲ ಕಣಪ್ಪಯ್ಯ. ಲೇ ಪೆಂಗ್ಯ, ಅಕಸ್ಮಾತ್ ಅವಳು ಗೊತ್ತಾದ್ರೂ ಅವಳು ಸತ್ಯ ಹೇಳ್ತಾಳೇನೋ? ಅವಳು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಕಣೋ. ಅವಳಿಗೆ ಖಂಡಿತ ನೀವು ಮಾತಾಡೋದು ಕೇಳಿಸಿರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಮಾವ, ಅವಳು ಕೇಳಿಸ್ಕೊಂಡ್ರೆ ಹುಷಾರಾಗ್ಬಿಟ್ಟಿರ್ತಾಳೆ. ಮಾವ, ಅವಳು ಖಂಡಿತ ಕೇಳಿಸ್ಕೊಂಡಿದ್ರೆ ಇದ್ರ ಬಗ್ಗೆನೆ ಏನಾದ್ರೂ ಒಂದ್ ಹೊಸ ಪ್ಲಾನ್ ಮಾಡಿರ್ತಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಮನೋಜ, ಯಾರ ಹತ್ರ ಯಾವಾಗ ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೊ. ಹೋಗಿ ಹೋಗಿ ಅವಳ ಮುಂದೆ ಇದನ್ನೆಲ್ಲ ಮಾತಾಡ್ಕೊಂಡಿದ್ದೀರಲ್ಲ, ಬುದ್ಧಿ ಇಲ್ವಾ ಅಂತ ರಂಗನಾಥ್ ಅವರು ಬೈತಾರೆ. ಅಯ್ಯೋ, ಅವ್ನ್ಗ್ಯಾಕ ಆ ರೀತಿ ಬೈತಾ ಇದೀರಾ? ಅವನೇ ಹೇಳ್ತಾ ಇದಂತಾನೆ, ಅವಳು ಅದನ್ನೆಲ್ಲ ಕೇಳಿಸ್ಕೋದಕ್ಕೆ ಸಾಧ್ಯ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಒಂದ್ ವೇಳೆ ಏನಾದ್ರೂ ಕೇಳಿಸ್ಕೊಂಡಿದ್ರೆ ಖಂಡಿತ ಆ ಮೇಕೆ ಮಂಜಣ್ಣಂಗೆ ದುಡ್ಡು ಕೊಟ್ಟು ಬಾಯಿಗೆ ಮುಚ್ಚಿಸ್ಬಿಟ್ರೆ ಅವಾಗ ಅವನು ಸುಳ್ಳು ಹೇಳ್ಬೋದಲ್ವಾ ಅಂತ ಸೂರ್ಯ ಹೇಳ್ದಾಗ, ಅವನೇನಾದ್ರೂ ಸುಳ್ಳು ಹೇಳಿದ್ರೆ ಅಲ್ಲೇ 4 ಬಾರಿಸ್ಬಿಡ್ತೀನಿ ಅವನನ್ನ ಅಂತ ಶಾಂತಿ ಹೇಳ್ತಿರ್ತಾಳೆ. ನೀವ್ ಹಂಗ್ ಮಾಡ್ಬಿಡಿ, ಆ ಜಡ್ಜಿ ನಿಮ್ಮನ್ನ ಜೈಲ್ ಹಾಕಿಸ್ಬಿಡ್ಲಿ, ಸರಿನಾ ಸಕ್ಕರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇನ್ನೇನ್ ಮಾಡೋದು, ಅಂತವ್ರಿಗೆ ಹಂಗೆ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಸುಮ್ನೆ ಇರು ಸಕ್ಕರೆ, ಈಗಾಗ್ಲೇ ನೀನು ತುಂಬಾ ಹೊಡಿತೀಯ ಬಡಿತೀಯ ಅಂತ ಅವಳು ಆಲ್ರೆಡಿ ಸುಳ್ಳು ಹೇಳಿದಾಳೆ ನಿನ್ ಮೇಲೆ. ಸೊಸೆಗೆ ಕಿರುಕೊಳ ಕೊಡೋ ಅತ್ತೆ ಆಗ್ಬಿಟ್ಟಿದ್ಯಾ ನೀನ್ ಆಲ್ರೆಡಿ ಅಂತ ಸೂರ್ಯ ಹೆದರಿಸ್ತಿರ್ತಾನೆ. ಹೌದು ಕಣೆ, ನೀನ್ ಏನಾದ್ರು ಹಿಂಗ್ ಮಾಡ್ದೆ ಅಂದ್ರೆ ಖಂಡಿತ ನಿನ್ನ ಜೈಲ್ಗೆ ಹಾಕ್ತಾರೆ, ಹುಷಾರಂತ ರಂಗನಾಥ್ ಅವರು ಹೇಳ್ತಾರೆ. ಅಯ್ಯೋ ಇಲ್ಲ ರೀ, ಹಂಗೆ ನೀನ್ 4 ಬಾರ್ಸಿದ್ರೆ ಸತ್ಯ ಹೇಳ್ತಾರೆ ಅಂತ ಹೇಳ್ದೆ, ಅದಕ್ಕೆ ಅಂತ ನಾನೇ ಹೊಡಿಬೇಕು ಅಂತ ಏನಿಲ್ಲ. ಈ ಮನೇಲಿ ಹೊಡಿಯೋದಿಕ್ಕೆ ಬಡಿಯೋದಿಕ್ಕೆ ಅಂತಾನೆ ಜನ ಇದಾರಲ್ಲ ಅಂತ ಶಾಂತಿ ಸೂರ್ಯನೇ ನೋಡ್ಕೊಂಡು ಹೇಳ್ತಾಳೆ. ನೋಡ್ದೇನಪ್ಪ, ಇವ್ರು ನನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಏನತ್ತೆ, ಇವ್ರು ಜೈಲ್ಗೆ ಹೋದ್ರು ಪರವಾಗಿಲ್ವಾ? ನೋಡಿ, ಇಲ್ಲಿ ಯಾರು ಯಾರಿಗೂ ಹೊಡಿಯೋ ಅವಶ್ಯಕತೆ ಇಲ್ಲ. ಮಾವ, ಮೇಕೆ ಮಂಜಣ್ಣ ಬಂದು ಖಂಡಿತ ಸಾಕ್ಷಿ ಹೇಳ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಅಮ್ಮ ಅಂತ ಹೇಳ್ತಾ ರವಿ ಅಲ್ಲಿಗೆ ಬರ್ತಾನೆ. ಏನೋ ಎಲ್ಲೋ ಹೋಗಿದ್ದೆ, ಆ ನೀತು ರೆಸ್ಟೋರೆಂಟ್ ಅಲ್ಲಿ ಮತ್ತೆ ಕೆಲ್ಸ ಮಾಡಕ್ ಹೋಗಿದ್ದ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಇವಾಗ ಅವ್ರು ನೀತು ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡ್ತಿಲ್ಲ, ಶ್ರುತಿ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳ್ತಿದಂಗೆ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಹಾಗಿದ್ರೆ ಅವಳು ಮನೆಗ್ ಬಂದ್ಬಿಡ್ತಾಳಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ ರವಿ ಅವಳು ಹೇಳಿದ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಬೇಜಾರಾಗತ್ತೆ. ಮಾವ, ನಾನು ಮಾತಾಡಿ ರವಿನ ಅಲ್ಲಿ ಕೆಲ್ಸಕ್ಕೆ ಸೇರ್ಸಿದೀನಿ, ಆದಷ್ಟು ಬೇಗ ಇವ್ರಿಬ್ರನ್ನು ಒಂದ್ ಮಾಡೋ ಜವಾಬ್ದಾರಿ ನಂದು ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ದೊಡ್ಡ ಮಿನಿಸ್ಟರ್ ಇವಳು 2 ದೇಶನ ಒಂದು ಮಾಡ್ತಾಳಂತೆ, ನೀನ್ ಮಾತಾಡದೆ ಇದ್ರೆ ಅಷ್ಟೇ ಸಾಕು ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಿ ಶಾಂತಿ, ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೇನೆ. ನೀನಾ ಶ್ರುತಿ ಒಳ್ಳೇದಕ್ಕೋಸ್ಕರನೇ ತಾನೇ ಮಾಡ್ತಾ ಇರೋದು. ನೀನ್ ಸ್ವಲ್ಪ ನೀನ್ ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಏ ಮನೋಜ, ಅವಳು ಒಸಿ ಸರಿ ಇಲ್ಲ ಕಣೋ. ಅವಳು ಏನಾದ್ರು ಮಾತಾಡಿದ್ರೆ ಅವಳಿಂದ ಸ್ವಲ್ಪ ದೂರನೇ ಇರು. ಅವಳ ಮೈ ಮೇಲ್ ಬಿದ್ರುನು ಸ್ವಲ್ಪ ದೂರದಿಂದಾನೇ ನಿಂತ್ಕೊಂಡ್ ಮಾತಾಡು. ಯಾಕಂದ್ರೆ ಆ ಮನೆ ಹಾಳಿ ನೀನ್ ಮೈ ಮೇಲ್ ಬಿದ್ದು ಬೇಕಿದ್ರೆ ಅವಳ ಕಡೆ ಎಳ್ಕೊಂಡ್ಬಿಡ್ತಾಳೆ, ಹುಷಾರು ಅಂತ ಹೇಳಿ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಮನೋಜ ರೋಹಿಣಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಸೇರಿ ತುಂಬಾನೇ ಕಷ್ಟಪಟ್ಟು ಚೇತನನ್ನ ಬೇಲ್ ಕೊಡ್ಸಿ ಆಚೆಗ್ ತರ್ತಾರೆ. ಚೇತನ ಸ್ಟೇಷನ್ ಇಂದ ಆಚೆಗ್ ಬರ್ತಿದ್ದಂಗೆ ಸೂರ್ಯನ ತಬ್ಕೊಂಡು ಅಳ್ತಾನೆ. ಸಿಸ್ಟರ್, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾಗಿ ನಿಮ್ ಮನೇಲಿ ಇಷ್ಟೆಲ್ಲಾ ಕಷ್ಟಗಳು ಶುರು ಆಗ್ತಿದೆ ಅಂತ ಚೇತನ ಅಳ್ತಾ ಮತ್ತೆ ಕೈ ಮುಗಿತಾ ಮೀನಿನ ಹತ್ರ ಕೇಳ್ಕೊತಿರ್ತಾನೆ. ಏನಣ್ಣ ನೀವು, ಹೋಗ್ಲಿ ಬಿಡಿ, ನೀವೇನು ಗೊತ್ತಿದ್ದು ಇದನ್ನೆಲ್ಲ ಮಾಡಿಲ್ವಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದಮ್ಮ, ನಾನು ಬ್ರೇಕ್ ಹಾಕೋದಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಕಂಟ್ರೋಲ್ಗೆ ಸಿಗ್ಲಿಲ್ಲ. ಸಡನ್ ಆಗಿ ಆ ಎಮ್ಮನು ಬಂದ್ಬಿಟ್ರು, ಏನಾಯ್ತು ಎತ್ತ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ ಸಡನ್ ಆಗಿ ಅಂತ ಹೇಳ್ಕೊಂಡು ಚೇತನ ಅಳ್ತಾ ಇರ್ತಾನೆ. ಆಗ ಸೂರ್ಯ ಚೇತನನ್ನ ಸಮಾಧಾನ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಅರುಣ್ ಬರ್ತಾನೆ. ನಿನ್ಗೆ ಬೇಲ್ ಆಗಿದೆ ಅಂತ ನನ್ಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಬಂದೆ. ಜಾಸ್ತಿ ಖುಷಿ ಪಡ್ಬೇಡ, ಈ ಜನ್ಮದಲ್ಲಿ ನೀನು ಗಾಡಿನ ಓಡಿಸ್ಬಾರ್ದು, ಆ ರೀತಿ ಮಾಡ್ತೀನಿ. ನೀನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು, ಅದ್ರ ಬಗ್ಗೆನೆ ಓಡಾಡ್ತಾ ಇದೀನಿ ಅಂತ ಅರುಣ್ ಹೇಳ್ತಾನೆ. ಸರ್ ಪ್ಲೀಸ್ ಸರ್, ಆ ರೀತಿ ಎಲ್ಲ ಮಾಡ್ಬೇಡಿ, ನನ್ ತಮ್ಮ ಏನು ಮಾಡಿಲ್ಲ ಅಂತ ಚೇತನ್ ಅವ್ರ ಅಕ್ಕ ಕೇಳ್ಕೊತಾ ಇರ್ತಾರೆ. ನಮ್ಮಮ್ಮನ್ನ ಸಾಯಿಸ್ತವನ್ನ ನಾನ್ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ? ಇದನ್ನ ಯಾರ್ ಹೇಳಿದ್ರಿಂದ ಮಾಡ್ದೆ, ಇದ್ರಿಂದ ಯಾರಿದ್ದಾರೆ, ಇದೆಲ್ಲ ನಂಗೆ ಚೆನ್ನಾಗ್ ಗೊತ್ತಿದೆ. ಆದಷ್ಟು ಬೇಗ ನಿನ್ಗೆ ಇದಕ್ಕೆ ಶಿಕ್ಷೆ ಕೊಡಿಸ್ತೀನಿ. ಈ ಲೈಸೆನ್ಸ್ ನಿನ್ಗೆ ಮತ್ತೆ ಸಿಗೋದಿಲ್ಲ, ನೀನು ಅಷ್ಟೇ ಜೈಲ್ಗೆ ಹೋಗೇ ಹೋಗ್ತೀಯ ಅಂತ ಹೇಳಿ ಅರುಣ್ ಕೋಪ ಮಾಡ್ಕೊಂಡು ಸ್ಟೇಷನ್ ಒಳಗಡೆ ಹೋಗ್ತಾನೆ. ಆಗ ಚೇತನ ತಲೆ ಚೆಚ್ಕೊಂಡು ಏನಪ್ಪ ದೇವ್ರು ಹಿಂಗಾಗೋಯ್ತು ಅಂತ ಅಳ್ಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಇಬ್ರು ಅವನ್ಗೆ ಸಮಾಧಾನ ಮಾಡ್ತಿರ್ತಾರೆ. ನನ್ ಜೀವನನೇ ಹಾಳಾಗೋಯ್ತು, ನನ್ ಫ್ಯಾಮಿಲಿನ ಹೆಂಗ್ ಸಾಕ್ಲಿ ಅಂತ
ಚೇತನ ಅಳ್ತಾ ಹೇಳ್ಬೇಕಾದ್ರೆ ನೋ ನಾವಿದೀವಿ ಕಣೋ, ನೀನೇನು ತಲೆ ಕೆಡಿಸ್ಕೋಬೇಡ, ಅಳ್ಬೇಡ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ನೋಡೋ, ಅವ್ನ್ ಏನಾದ್ರೂ ಹೇಳ್ಕೊಳ್ಳಿ, ಅವನೇನು ಕೋರ್ಟ್ ಅಲ್ಲ, ನ್ಯಾಯ ಅನ್ನೋದು ಒಂದಿದೆ, ಅದು ಖಂಡಿತ ಜಯ ಸಿಕ್ಕೇ ಸಿಗತ್ತೆ, ನಾನಿದೀನಿ ಅಂತ ಹೇಳಿ ಸೂರ್ಯ ಮನೆಯವರೆಲ್ರಿಗೂ ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಚೇತನನ್ ಜೊತೆಯಾಗಿ ನಿಂತು ಅವನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವನ್ಗೆ ಮಾತು ಕೊಡ್ತಾನೆ. ಹಾಗೆ ಮೀನಾ ಕನಕನ್ಗೆ ಫೋನ್ ಮಾಡ್ತಾಳೆ. ಇಲ್ಲಿ ನಡೆದಿದ್ ವಿಷಯನೆಲ್ಲ ಮೀನಾ ಕನಕನ್ ಹತ್ರ ಹೇಳ್ತಾಳೆ. ಅಕ್ಕ, ಇದ್ರಲ್ಲಿ ನಾವೇನ್ ಮಾಡಕ್ಕಾಗುತ್ತೆ ಹೇಳು, ನಾವ್ ಹೇಳಿದ್ ಮಾತನ್ನ ಅವ್ರು ಕೇಳೋದಿಲ್ಲ ಅಂತ ಕನಕ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ. ಕನಕ, ನಾನೊಂದ್ ವಿಷಯ ಹೇಳ್ತೀನಿ ಕೇಳ್ತೀಯಾ ಅಂತ ಮೀನಾ ಹೇಳ್ದಾಗ, ಹೇಳಕ್ಕ ಅಂತ ಕನಕ ಹೇಳ್ತಾಳೆ. ಅರುಣ್ ಅವ್ರು ನೋಡಿದ್ರೆ ತುಂಬಾ ಕೋಪದಲ್ಲಿದ್ದಾರೆ, ಅವ್ರ ಮುಖ ನೋಡ್ತೀರಿ ನನ್ಗೆ ಭಯ ಆಗತ್ತೆ, ಅದಕ್ಕೆ ಅವ್ರು ಮನೆಗ್ ಬರ್ಬೇಕಾದ್ರೆ ನೀನ್ ಅಲ್ಲಿ ಇರ್ಬೇಡ, ನಮ್ ಮನೆಗ್ ಹೊರಟೋಗ್ಬಿಡು ಅಂತ ಮೀನಾ ಹೇಳ್ತಾಳೆ. ಇಲ್ಲ ಅಕ್ಕ, ನಾನಿವಾಗ ಧೈರ್ಯವಾಗಿದ್ದೀನಿ, ನೀನೇನು ಭಯ ಪಡ್ಬೇಡ, ನಾನ್ ಅದನ್ನೆಲ್ಲ ನೋಡ್ಕೋತೀನಿ, ಆದ್ರೆ ಯಾವ್ದೇ ಕಾರಣಕ್ಕೂ ಭಾವನ ಹತ್ರ ಇಲ್ಲಿ ನಡೆದಿರೋ ವಿಷಯನ ಹೇಳ್ಬೇಡ ಅಂತ ಕನಕ ಹೇಳಿ ಕೇಳ್ಕೊತಾಳೆ. ದಿನೇ ದಿನೇ ಅವ್ರು ನಿನ್ಗೆ ಇದೇ ರೀತಿ ಹೊಡಿತಾ ಇದ್ರೆ ಏನೇ ಅರ್ಥ, ನಿನಗೋಸ್ಕರ ಅಂತ ಯಾರು ಕೇಳೋದ್ ಬೇಡ್ವಾ ಅಂತ ಮೀನಾ ಹೇಳಿದಾಗ, ಅದು ಹಾಗಲ್ಲಕ್ಕ, ಈ ವಿಷಯ ಏನಾದ್ರೂ ಭಾವನ್ ಗೊತ್ತಾದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ, ನಾನೇ ಅವ್ರನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಕನಕ ಹೇಳ್ತಾಳೆ. ಹಾಗೆ ಮೀನಾ, ನೀನ್ ಧೈರ್ಯವಾಗಿರು, ನಿನ್ ಏನಾದ್ರೂ ಕಷ್ಟ ಅಂತ ಬಂದಾಗ ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋದನ್ನ ಮರಿಬೇಡ, ಏನಾದ್ರೂ ಇದ್ರೆ ನನ್ಗೆ ಫೋನ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಶಾಂತಿ, ಮನೋಜ, ಸೂರ್ಯ ಮತ್ತೆ ಮೀನಾ ಜೊತೆಗೆ ಮೇಕೆ ಮಂಜಣ್ಣ ಇಷ್ಟು ಜನ ಕೋರ್ಟ್ಗೆ ಬಂದಿರ್ತಾರೆ. ನೆಕ್ಸ್ಟ್ ಕೇಸ್ ಇವ್ರದೇ ಇರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ರುತಿ ಅಲ್ಲಿಗೆ ಬರ್ತಾಳೆ. ಏನೋ ಶ್ರುತಿ, ನೀನ್ ಇಲ್ಲಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ಆಕ್ಚುಲಿ ಈ ತರ ಡೈವರ್ಸ್ ಕೇಸ್ ಎಲ್ಲ ನಾನು ಓನ್ಲಿ ಮೂವಿ ಮತ್ತೆ ಸೀರಿಯಲ್ ನಲ್ಲಿ ನೋಡಿದ್ದೆ, ಅದಕ್ಕೆ ಅದ್ ಹೇಗಿರುತ್ತೆ ಅಂತ ಡೈರೆಕ್ಟ್ ಆಗಿ ನೋಡೋಣ ಅಂತ ಬಂದೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಇವಳು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಬಂದಿದ್ದಾಳಲ್ಲ ಅಂತ ನೋಡಿ ಶಾಂತಿಗೆ ಆಶ್ಚರ್ಯ ಆಗತ್ತೆ. ಏನಮ್ಮ ಇದು, ಇದೇನೋ ಎಕ್ಸಿಬಿಷನ್ ನಡೀತಾ ಇದೆಯಾ, ಇದನ್ ನೋಡಿ ನೀನೇನ್ ಮಾಡ್ತೀಯ ಹೇಳು ಅಂತ ಶಾಂತಿ ಕೇಳ್ಬೇಕಾದ್ರೆ, ಫ್ಯೂಚರ್ ಅಲ್ಲಿ ನನ್ಗೆ ಯೂಸ್ ಆಗುತ್ತೆ ಅತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇವಳೊಬ್ಳು ನಾವೇನಾದ್ರೂ ಕೇಳಿದ್ರೆ ನಮ್ಗೆ ಭಯ ಪಡಿಸೋಂತ ಮಾತನಾಡ್ತಾಳೆ ಅಂತ ಶಾಂತಿ ಗುಣಕ್ತಾ ಇರ್ತಾಳೆ. ಏನಾದ್ರೂ ಹೇಳಿದ್ರ ಅತ್ತೆ ಅಂತ ಶ್ರುತಿ ಕೇಳಿದಾಗ, ಅಯ್ಯೋ ಏನು ಇಲ್ಲಮ್ಮ, ಬಾಯಿಲ್ ಕುತ್ಕೋಬಾ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ ಶ್ರುತಿ ಹತ್ರ ಬಂದು, ಪರವಾಗಿಲ್ಲ ಮೈಕು, ನಮ್ಮಮ್ಮನ ವಾಯ್ಸ್ನ ಆಫ್ ಮಾಡೋಷ್ಟು ಶಕ್ತಿ ಇದೆ ನಿಂಗೆ ಅಂತ ಹೇಳಿ ಶ್ರುತಿಗೆ ಹೊಗಳ್ತಾ ಇರ್ತಾನೆ. ಮನೋಜ್, ಕಾನ್ಫಿಡೆಂಟ್ ಆಗಿದ್ದೀರಾ ತಾನೇ ಅಂತ ಮನೋಜನ್ನ ಮಾತಾಡಿಸ್ತಾ ನೆಕ್ಸ್ಟ್ ಅಲ್ಲೇ ಇರೋ ಪೂಜಾ ಮತ್ತೆ ಸಂತೋಷ್ನ ಹೇಗಿದೆ ಮ್ಯಾರೇಜ್ ಲೈಫ್ ಅಂತ ಶ್ರುತಿ ಮಾತಾಡಿಸ್ತಿರ್ತಾಳೆ. ಅಷ್ಟರಲ್ಲಿ ನೆಕ್ಸ್ಟ್ ಮನೋಜ ಮತ್ತೆ ರೋಹಿಣಿ ಡೈವರ್ಸ್ ಕೇಸ್ ಅಂತ ಅನೌನ್ಸ್ ಆಗುತ್ತೆ. ಆಗ ಇವರೆಲ್ರೂ ಹೋಗಿ ಕೋರ್ಟ್ ಹಾಲ್ ಅಲ್ಲಿ ಕುತ್ಕೋತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಏನು ನಡ್ದೇ ಇಲ್ಲ ಅನ್ನೋ ರೀತಿ ಕ್ಯಾಶುಯಲ್ ಆಗಿ ಮನೋಜನ್ನ ಮಾತಾಡಿಸ್ತಾ ಇರ್ತಾಳೆ. ಹಾಗೆ ಅಲ್ಲಿ ಕುತ್ಕೊಂಡಿರೋರು ಎಲ್ರನ್ನು ಮಾತಾಡಿಸ್ಬೇಕಾದ್ರೆ ಅದನ್ನ ನೋಡಿ ಶಾಂತಿಗೆ ಕೋಪ ಬರ್ತಿರುತ್ತೆ. ಹಾಯ್ ಅತ್ತೆ, ಏನು ಹೇಗಿದ್ದೀರಾ, ಹೌದು ಏನ್ ಸ್ವಲ್ಪ ದಪ್ಪ ಆಗಿದ್ದೀರಾ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಶ್ರುತಿ ನನ್ ಕೋರ್ಟು ಅನ್ನೋದು ನೋಡೋದಿಲ್ಲ, ಆಮೇಲೆ ಸರಿಯಾಗಿ ಇವಳು ಇಲ್ಲೇ ಬಾರಿಸ್ಬೇಕಾಗತ್ತೆ ಚಪ್ಪಲಿ ಬಿಚ್ಕೊಂಡು ಅಂತ ಶಾಂತಿ ಹೇಳ್ತಿರ್ತಾಳೆ. ಏ ಪೌಡ್ರು, ನಮ್ ಸಕ್ಕರೆ ಮಾಡಿದ್ರು ಮಾಡ್ಬಿಡ್ತಾರೆ, ಕೋಪ ಬರ್ಸಕ್ ಹೋಗ್ಬಿಟ್ಟು ಇನ್ನು ನೀನು ಅದೇ ತಿನ್ಬೇಡ, ಹೋಗ್ ಸುಮ್ನೆ ಕುತ್ಕಾಗು ಅಂತ ಸೂರ್ಯ ರೋಹಿಣಿಗೆ ಹೇಳ್ತಾನೆ. ಆಗ ರೋಹಿಣಿ ಸೂರ್ಯನ್ನೇ ಗುರಾಯಿಸ್ತಾ ಹೋಗಿ ಕುತ್ಕೋತಾಳೆ. ರೀ, ಇತ್ತೀಚೆಗೆ ಬೇಕು ಬೇಕು ಅಂತಾನೆ ಎಲ್ರಿಗೂ ರೇಗ್ಸಿ ಮಾತಾಡೋದಕ್ ಶುರು ಮಾಡಿದಾಳೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅದು ಹಂಗೆ ಮೀನಮ್ಮ, ಅವ್ರ ಅಸ್ಲಿ ಮುಖ ಗೊತ್ತಾಗ್ತಿದ್ದಂಗೆ ಅವ್ರ ನಿಜ ಸ್ವರೂಪನು ಆಚೆಗ್ ಬರುತ್ತೆ, ಅವಾಗ್ಲೇ ಗೊತ್ತಾಗೋದು ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ. ಅದೇ ರೀತಿನೇ ಅವ್ಳು ನಡ್ಕೋತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಅಷ್ಟೊತ್ಗೆ ಮನೋಜನ್ ಕಡೆ ಲಾಯರ್ ಅಲ್ಲಿಗೆ ಬರ್ತಾರೆ. ಮೇಡಮ್, ನಮ್ಗೆ ಡೈವರ್ಸ್ ಸಿಗುತ್ತೆ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದೆಲ್ಲ ನಿಮ್ ಮಗನ್ ಮೇಲೆ ಡಿಪೆಂಡ್ ಆಗಿದೆ, ನಿಮ್ ಮಗ ಎಲ್ಲ ಸರಿಯಾಗಿ ಹೇಳಿದ್ರೆ ಸರಿ ಹೋಗುತ್ತೆ, ಅವತ್ತಿನ ತರ ಪೆಬ್ಬೆಬ್ಬೆ ಅಂದ್ರೆ ಮುಗ್ದೋಯ್ತು ಕತೆ ಅಂತ ಲಾಯರ್ ಹೇಳ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿ ನಗ್ತಿರ್ತಾಳೆ. ಆ ರೀತಿ ಎಲ್ಲ ನಡೆಯೋದಿಲ್ಲ ಮೇಡಮ್ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾಗಿದ್ರೆ ಸರಿ, ನನ್ ಮಾನ ಮರ್ಯಾದೆ ಕಳೀದೇ ಇದ್ರೆ ಅಷ್ಟ್ ಸಾಕು ಅಂತ ಹೇಳಿ ಲಾಯರ್ ಹೋಗಿ ಕುತ್ಕೋತಾರೆ. ಅಷ್ಟ್ರಲ್ಲಿ ಜಡ್ಜ್ ಬಂದು ಇವರಿಬ್ರು ಡೈವರ್ಸ್ ಕೇಸ್ ನ ಶುರು ಮಾಡ್ತಾರೆ. ಇವರೋನ ಹೋದ್ ಹಿಯರಿಂಗ್ ಅಲ್ಲಿ ನನ್ ಕ್ಲೈಂಟ್ಗೆ ಇವ್ರು ಮೊದ್ಲೇ ಮದ್ವೆ ಆಗಿದ್ ವಿಷಯ ಗೊತ್ತಿತ್ತು ಅಂತ ಹೇಳಿ ನನ್ ಕ್ಲೈಂಟ್ ನ ಕನ್ಫ್ಯೂಸ್ ಮಾಡಿದ್ದಾರೆ. ಒಂದ್ ಹೆಣ್ಣಾಗಿ ಇಷ್ಟೊಂದೆಲ್ಲ ಸುಳ್ಳು ಹೇಳ್ಬೋದಾ ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಆದ್ರೆ ನಿಮ್ ಕ್ಲೈಂಟೇ ಇದನ್ನೆಲ್ಲ ಒಪ್ಕೊಂಡಿದಾರಲ್ಲಮ್ಮ, ನನ್ಗೆ ಈ ಮದ್ವೆ ಆಗಿರೋದು ಗೊತ್ತಿತ್ತು ಅಂತ ಜಡ್ಜ್ ಹೇಳ್ಬೇಕಾದ್ರೆ, ಸರ್ ಬೇಕು ಬೇಕು ಅಂತ ನನ್ ಕ್ಲೈಂಟ್ ನ ಇವಳು ಕನ್ಫ್ಯೂಸ್ ಮಾಡಿದಾಳೆ ಅಂತ ಲಾಯರ್ ಹೇಳ್ತಾರೆ. ಏನಮ್ಮ ಕಲ್ಯಾಣಿ, ನೀನ್ ಹೇಳಿರೋ ಮಾತು ನೀನು ಗೊತ್ತಿದೆ ತಾನೆ, ನಿಜ ಹೇಳಮ್ಮ, ನೀನು ನಿನ್ ಗಂಡನ್ಗೆ ನಿನ್ ಮುಂಚೆನೆ ಮದ್ವೆ ಆಗಿದ್ರ ಬಗ್ಗೆ ಹೇಳಿದ್ದ ಅಂತ ಜಡ್ಜ್ ಕೇಳ್ಬೇಕಾದ್ರೆ, ಹೌದು ಯೋರಾನ, ನಾನ್ ಸತ್ಯ ಹೇಳಿದ್ದೆ, ಅದು ಮನೋಜ್ ಮನ್ಸಾಕ್ಷಿ ಗೊತ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನಮ್ಮ ಹಿಂಗ್ ಹೇಳ್ತಾ ಇದ್ಯಾ, ಮನ್ಸಾಕ್ಷಿನೆಲ್ಲ ಸಾಕ್ಷಿ ಕರೆಯಕ್ಕಾಗತ್ತಾ, ಆ ರೀತಿ ಎಲ್ಲ ಆಗಿದ್ರೆ ಎಲ್ಲಾ ಕೇಸ್ಗಳು ಎಷ್ಟು ಬೇಗ ಸಾಲ್ವ್ ಆಗ್ತಿತ್ತು ಅಂತ ಜಡ್ಜ್ ಹೇಳ್ತಿರ್ತಾರೆ. ಯೋರಾನ, ಇವ್ಳು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳೋದಿಕ್ಕೆ ನನ್ನ ಹತ್ರ 2 ಸಾಕ್ಷಿಗಳಿದ್ದಾರೆ, ಅವರು
ಇವಳು ಎಲ್ಲಾ ಸತ್ಯನೂ ತಿಳ್ಕೊಂಡಿರೋರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ನನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿತ್ತಾ ಲಾಯರ್ ಕೇಳ್ಕೋಬೇಕಾದ್ರೆ ಯಾರದು ಸಾಕ್ಷಿ ಅಂತ ಜಡ್ಜ್ ಕೇಳ್ತಾರೆ. ಮೊದಲನೇ ಸಾಕ್ಷಿ ರೋಹಿಣಿ ಬೆಸ್ಟ್ ಫ್ರೆಂಡ್ ಪೂಜಾ. ತುಂಬಾ ವರ್ಷದಿಂದ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅದಕ್ಕೆ ಅವ್ರನ್ನ ವಿಚಾರಣೆ ಕರೆಸ್ಬೇಕು ಅಂತ ಲಾಯರ್ ಹೇಳ್ಬೇಕಾದ್ರೆ ಪರ್ಮಿಷನ್ ಗ್ರಾಂಟೆಡ್ ಅಂತ ಜಡ್ಜ್ ಹೇಳ್ತಾರೆ. ಆಗ ವಿದ್ಯಾ ಅಲ್ಲಿಗ್ ಬರ್ತಾಳೆ. ಆಗ ಲಾಯರ್ ರೋಹಿಣಿ ಫ್ರೆಂಡ್ ನೀನೇ ಅಲ್ವಾ, ನಿನ್ಗ ಅವಳ ಬಗ್ಗೆ ಏನೇನ್ ಗೊತ್ತಿದೆ ಎಲ್ಲ ಹೇಳು ಅಂತ ಪೂಜೆನ ವಿಚಾರಣೆ ಮಾಡಿದಾಗ ಆಗ ಪೂಜಾ ರೋಹಿಣಿ ಪ್ರತಿಯೊಂದು ರಹಸ್ಯನು ಕೋರ್ಟ್ ಮುಂದೆ ಹೇಳ್ತಾಳೆ. ಅದನ್ನ ಕೇಳ್ತಿದ್ದಂಗೆ ರೋಹಿಣಿಗೆ ಕೋಪ ಜಾಸ್ತಿ ಆಗತ್ತೆ. ಏನಮ್ಮ ಕಲ್ಯಾಣಿ, ನಿನ್ ಫ್ರೆಂಡೇ ನಿನ್ ವಿರುದ್ಧವಾಗಿ ಹೇಳಿದಾಳೆ, ಈಗ ನೀನ್ ಇನ್ನೇನ್ ಸುಳ್ಳು ಹೇಳ್ತೀಯಮ್ಮ ಅಂತ ಜಡ್ಜ್ ಕೇಳ್ಬೇಕಾದ್ರೆ ಯೋರ್ ಆನರ್, ದ್ರೋಹ ನಮ್ ವೈರಿಗಳಿಗಿಂತ ನಮ್ ಫ್ರೆಂಡ್ ಇಂದಾನೇ ಆಗತ್ತೆ ಅನ್ನೋದು ಸತ್ಯ ಆಗೋಯ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನ್ ಮೀನಾ ಮರಿ ಇದು ಫಿಲಾಸಫಿ ಮಾತಾಡ್ತಿದ್ದಾಳೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾಳೆ ಅನ್ಸುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಪೂಜಾ ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ಲು, ಆದ್ರೆ ಇವಾಗ ಅವಳು ಬದ್ಲಾಗಿದ್ದಾಳೆ, ನನ್ ವಿರುದ್ಧವಾಗಿ ಅವಳನ್ನ ಬದ್ಲಾಯಿಸಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಓ ನಿನ್ ಬಗ್ಗೆ ಎಲ್ಲ ಸತ್ಯ ಹೇಳಿದ್ರು ಅಂತಂದ್ರೆ ನಿನ್ ವಿರುದ್ಧವಾಗಿ ಅವ್ರು ಬದ್ಲಾಗಿದ್ದಾರೆ ಅಂತನ ಅರ್ಥ ಅಂತ ಲಾಯರ್ ಕೇಳ್ಬೇಕಾದ್ರೆ ಇಲ್ಲ ಮೇಡಮ್ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗಾದ್ರೆ ನೀನ್ ಮಾತ್ರ ಸತ್ಯ ಹೇಳ್ತಾ ಇದ್ಯಾ, ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೇನಾ ಸತ್ಯ ಹೇಳೋದು ಅಂತ ಲಾಯರ್ ಕೇಳ್ಬೇಕಾದ್ರೆ ಪೂಜಾ ಸುಳ್ಳು ಹೇಳ್ತಿದ್ದಾಳೆ ಅಂತ ನನ್ನಿಂದ ಪ್ರೂವ್ ಮಾಡೋದಕ್ಕಾಗತ್ತೆ ಮೇಡಮ್ ಅಂತ ರೋಹಿಣಿ ಹೇಳ್ತಿದ್ದಂಗೆ ಹೇಗೆ ಅಂತ ಜಡ್ಜ್ ಕೇಳ್ತಾರೆ. ಯೋರ್ ಆನರ್, ಪೂಜಾ ಗಂಡ ಸಂತೋಷ್ ಹತ್ರ ನಾನ್ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು, ನೀವ್ ಅನುಮತಿ ಕೊಡಿ ಅಂತ ರೋಹಿಣಿ ಕೇಳ್ಕೊತಾಳೆ. ಆಗ ಜಡ್ಜ್ ಸಂತೋನ ಕಟಕಟೆಗೆ ಬರೋದಕ್ಕೆ ಹೇಳ್ತಾರೆ. ಆಗ ಸೂರ್ಯ ನಿನ್ಗೇನ್ ಸತ್ಯ ಗೊತ್ತಿದ್ಯೋ ಅದನ್ನ ಹೇಳು ಅಂತ ಹೇಳಿ ಸಂತೋನ ಕಟಕಟೆಗೆ ಕಳಿಸ್ತಾನೆ. ಸಂತೋಷ್ ನಿಮ್ಗೂ ಮತ್ತೆ ಪೂಜನ್ಗೂ ಹೇಗ್ ಮದ್ವೆ ನಡೀತು ಅಂತ ರೋಹಿಣಿ ಕೇಳ್ಬೇಕಾದ್ರೆ ಇನ್ ಹೇಗೆ ತಾಳಿ ಕಟ್ದೆ ಮದ್ವೆ ಆಯ್ತು ಅಂತ ಸಂತು ಹೇಳ್ತಾನೆ. ಅದನ್ನ ಕೇಳಿ ಅಲ್ಲಿರೋ ಜನಗಳೆಲ್ಲ ನಗೋದಕ್ಕೆ ಶುರು ಮಾಡ್ತಾರೆ. ನಾನು ಅದನ್ ಕೇಳಿಲ್ಲ, ನಿಮ್ಮಿಬ್ರು ಮದ್ವೆ ಆಗೋದಿಕ್ಕೆ ಕಾರಣ ಯಾರ್ ನಿಮ್ಗೆ ಹೆಲ್ಪ್ ಮಾಡಿದ್ದು ಅಂತ ರೋಹಿಣಿ ಕೇಳ್ತಾಳೆ. ನಾನು ಮತ್ತೆ ಪೂಜಾ ಇಬ್ರು ಲವ್ ಮಾಡಿದ್ವಿ, ನಮ್ಮಿಬ್ರು ಮದ್ವೆಗೆ ಸಪೋರ್ಟ್ ಮಾಡಿದ್ದು ಸೂರ್ಯ ಅಣ್ಣ ಮತ್ತೆ ಮೀನಾ ಸಿಸ್ಟರು ಅಂತ ಸಂತು ಹೇಳ್ತಾನೆ. ಅಂದ್ರೆ ಮನೋಜ್ ಅವ್ರ ತಮ್ಮ ಸೂರ್ಯ ಮತ್ತೆ ಅವನ ಹೆಂಡತಿ ಮೀನಾ ಅಲ್ವಾ ಅಂತ ರೋಹಿಣಿ ಹೇಳ್ದಾಗ ಹೌದು ಅಂತ ಸಂತು ಹೇಳ್ತಾನೆ. ಮೀನಾ ಇವಳೇನೋ ಕ್ರಿಮಿನಲ್ ಆಗಿ ಏನೋ ಯೋಚನೆ ಮಾಡಿದಾಳೆ ಅನ್ಸುತ್ತೆ, ಅದಕ್ಕೆ ಸಂತು ಹತ್ರ ಈ ರೀತಿ ಎಲ್ಲ ಕ್ವಶನ್ ಕೇಳ್ತಾ ಇದ್ದಾಳೆ ಅಂತ ಪೂಜಾ ಹೇಳ್ತಾಳೆ. ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ ಪೂಜಾ ಅಂತ ಮೀನಾ ಹೇಳ್ತಿರ್ತಾಳೆ. ಸೂರ್ಯ ಹೇಗ್ ನಿಮಗ್ ಗೊತ್ತು ಅಂತ ರೋಹಿಣಿ ಕೇಳ್ತಿದ್ದಂಗೆ ಅವರು ನಮ್ಮ ಅಣ್ಣನ್ ಫ್ರೆಂಡ್, ನನಗೂ ಅಣ್ಣನ್ ತರಾನೇ, ಅವ್ರು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ನಾನ್ ಇವಾಗ ಚೆನ್ನಾಗಿರೋದಕ್ಕೆ ಕಾರಣನೇ ಅವರು ಅಂತ ಸಂತು ಹೇಳ್ಬೇಕಾದ್ರೆ ಅಯ್ಯೋ ಇವನೊಬ್ಬ ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ನನ್ನನ್ನ ಹೊಗಳ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ ನಿಮ್ಗೆ ಎಷ್ಟು ಮಟ್ಟಿಗೆ ಕ್ಲೋಸ್ ಅಂತ ರೋಹಿಣಿ ಕೇಳ್ದಾಗ ನನ್ ಜೀವನದಲ್ಲಿ ಏನೇ ಒಳ್ಳೆ ಕೆಲ್ಸ ಇದ್ರು ಅವ್ರನ್ನ ಕೇಳಿನೇ ನಾನ್ ತೀರ್ಮಾನ ತಗೋತೀನಿ ಅಂತ ತಂತು ಹೇಳ್ತಾನೆ. ಹಾಗಿದ್ಮೇಲೆ ಸೂರ್ಯ ಏನೇ ಹೇಳಿದ್ರೆ ನೀವ್ ಕೇಳ್ತೀರಾ ಅಂತ ರೋಹಿಣಿ ಹೇಳಿದಾಗ ಖಂಡಿತ ಯೋಚನೆನೇ ಮಾಡೋದಿಲ್ಲ, ಅಣ್ಣ ಏನ್ ಹೇಳ್ತಾರೋ ಅದನ್ನ ನಾನ್ ಖಂಡಿತ ಮಾಡೇ ಮಾಡ್ತೀನಿ ಅಂತ ಸಂತು ಹೇಳ್ತಾನೆ. ಅವ್ರಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅಣ್ಣ ಕೇಳಿದ್ರೆ ಖಂಡಿತ ಕೊಡ್ತೀನಿ ಅಂತ ಸಂತು ಹೇಳ್ತಾನೆ. ಹಾಗಿದ್ರೆ ಅವ್ರಿಗೋಸ್ಕರ ಜೀವ ಕೊಡ್ತೀನಿ ಅನ್ನೋರು ಅವ್ರಿಗೋಸ್ಕರ ಸುಳ್ಳು ಹೇಳ್ತೀಯ ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಸಂತು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ತಾನೆ. ಅದು ಅದು ಏನಂದ್ರೆ ಅಂತ ಸಂತು ಹೇಳೋದಕ್ಕೆ ಒದ್ದಾಡ್ತಾನೆ. ಹೇಳಿ ಸಂತೋಷ್, ನಿಮ್ಮನ್ನೇ ಕೇಳ್ತಾ ಇರೋದು, ಅವ್ರು ನಿಮ್ಗೋಸ್ಕರ ತುಂಬಾನೇ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ನೀವು ಸುಳ್ಳು ಬೇಕಾದ್ರೂ ಹೇಳ್ತೀರಾ ಅಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಹೇಳ್ತೀನಿ, ಆದ್ರೆ ಅಣ್ಣ ಆ ರೀತಿ ಸುಳ್ಳು ಹೇಳುವೆ ಅಂತ ಹೇಳೋದೇ ಇಲ್ಲ ಅಂತ ಸಂತು ಹೇಳ್ತಾನೆ. ಅವ್ರಿಗೋಸ್ಕರ ಸುಳ್ಳು ಬೇಕಾದ್ರೂ ಹೇಳ್ತೀನಿ ಅಂತ ಹೇಳಿದ್ರಿ, ಸೊ ಸೂರ್ಯ ಅವ್ರು ಹೇಳಿ ನಿಮ್ ಹೆಂಡತಿ ನನ್ ವಿರುದ್ಧವಾಗಿ ಮಾತಾಡೋದಿಕ್ಕೆ ಹೇಳ್ಕೊಟ್ಟಿದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅವಳ ಆ ರೀತಿ ಕೇಳಿದಿಕ್ಕೆ ಅಲ್ಲಿರೋರೆಲ್ರಿಗೂ ಶಾಕ್ ಆಗತ್ತೆ. ಏನ್ ಮೀನಾ ಅವ್ರೆ ಇವಳು ಈ ರೀತಿ ಪ್ಲೇಟ್ ಉಲ್ಟಾ ಮಾಡ್ಬಿಟ್ಲು ಅಂತ ಪೂಜಾ ಶಾಕ್ ಅಲ್ಲಿ ಕೇಳ್ತಾಳೆ. ಇಲ್ಲ ಯೋರಾನ, ನಾನು ಯಾವ್ದೇ ರೀತಿ ಪೂಜನ್ಗೆ ಸುಳ್ಳು ಹೇಳ್ಕೊಟ್ಟಿಲ್ಲ ಅಂತ ಸಂತು ಹೇಳ್ತಿರ್ತಾನೆ. ಯೋರಾನ, ನನ್ ಗಂಡನ್ ಪೂರ್ತಿ ಕುಟುಂಬನೇ ನನ್ ವಿರುದ್ಧವಾಗಿ ನಿಂತಿದೆ, ನನ್ನನ್ನ ಮನೋಜಿಂದ ದೂರ ಮಾಡೋದಿಕ್ಕೆ ನನ್ ಕ್ಲೋಸ್ ಫ್ರೆಂಡ್ ಕರ್ಕೊಂಡ್ ಬಂದು ಅವಳಿಂದ ಸುಳ್ಳು ಹೇಳ್ಸಿತಾ ಇದಾರೆ. ಪೂಜಾ ಅವಳ ಗಂಡನ್ಗೋಸ್ಕರ ನನ್ ವಿರುದ್ಧವಾಗಿ ಸುಳ್ಳು ಹೇಳ್ತಿದ್ದಾಳೆ, ಈಗ ನಿಮ್ ಕಣ್ಮುಂದೆನೆ ಸೂರ್ಯನ್ಗೋಸ್ಕರ ನಾನ್ ಸುಳ್ಳು ಬೇಕಾದ್ರೆ ಹೇಳ್ತೀನಿ ಅಂತ ಸಂತು ಒಪ್ಕೊಂಡಿದ್ದೇನ ನೀವೇ ನೋಡಿದ್ರಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜನ್ ಕಡೆ ಲಾಯರ್ಗೆ ಶಾಕ್ ಆಗಿ ಬೆವರೋದಕ್ಕೆ ಶುರು ಆಗ್ತಾರೆ. ಏನ್ರಿ ಆಗ್ಲೇ ಬೆವರ್ ಬಂದ್ಬಿಡ್ತಾ, ನೀವೇನ್ ಅಳುಕ್ತಿದಿರಲ್ರಿ ಹುಡ್ಗಿ ಮಾತ್ಗೆ ಅಂತ ಜಡ್ಜ್ ಲಾಯರ್ನ ಕೇಳ್ತಿರ್ತಾರೆ. ಅತ್ತೆ ಏನತ್ತೆ ಇವಳು ಇಷ್ಟೊಂದ್ ಕಿಲಾಡಿ ಆಗಿದ್ದಾಳೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಏನು ಇವಳು ಈ ರೀತಿ ಮಾಡ್ಬಿಟ್ಲು, ನೀನ್ ಕರ್ಕೊಂಡ್ ಬಂದಿರೋ ಹಿಂಗೆಲ್ಲಾ ಮಾಡ್ತಿದಾರಲ್ಲ ಅಂತ ಶಾಂತಿ ಸೂರ್ಯನ ಕೇಳ್ಬೇಕಾದ್ರೆ ಸಂತುನ ಉಲ್ಟಾ ಸೀದಾ ಮಾತನಾಡ್ಸಿ ನಮ್ ವಿರುದ್ಧವಾಗಿ ಸಾಕ್ಷಿ ಅಂತ ನಿಲ್ಲಿಸ್ಬಿಟ್ಲು. ನೋಡಮ್ಮ ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಇನ್ನು ಈ ಮೇಕೆ ಬೆಂಜಣ್ಣ ಇದಾನಲ್ಲ ನೋಡ್ಕೊಳ್ಳೋಣ ಬಿಡಿ ಅಂತ ಸೂರ್ಯ ಶಾಂತಿಗೆ ಹೇಳ್ತಿರ್ತಾನೆ. ಏನ್ ಮೇಡಮ್
ನಿಮ್ ಕಡೆ ಸಾಕ್ಷಿ ಈ ರೀತಿ ಸುಳ್ಳು ಹೇಳ್ತಾ ಇದಾರೆ ಅಂತ ಜಡ್ಜ್ ಕೇಳ್ಬೇಕಾದ್ರೆ, ಸರ್ ಇಲ್ಲ ಸರ್, ಹೇಳ್ಬೇಕು ಅಂದ್ರೆ ಈ ರೋಹಿಣಿ ಬೇಕು ಅಂತಾನೆ ಕನ್ಫ್ಯೂಸ್ ಮಾಡಿ ನಮ್ ಕಡೆ ಸಾಕ್ಷಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತ ಲಾಯರ್ ಹೇಳ್ತಿರ್ತಾರೆ. ಹಾಗೆ ರೋಹಿಣಿ ಮಲೇಷ್ಯಾದಿಂದ ಬಂದಿರೋ ಮಾವ ಅಂತ ಹೇಳಿ ಒಬ್ರನ್ನ ಮನೆಗ್ ಕರ್ಕೊಂಡ್ ಬಂದು ಅವರಿಂದ ಆಕ್ಟಿಂಗ್ ಮಾಡಿಸಿದಾಳೆ. ಅವರು ಇಲ್ಲಿದ್ದಾರೆ, ಅವ್ರನ್ನ ಕರೆಸ್ಬೇಕು ಅಂತ ಹೇಳಿ ಲಾಯರ್ ಕೇಳ್ಕೊಂಡಾಗ ಜಡ್ಜ್ ಅವ್ರನ್ನ ಕರೀರಿ ಅಂತ ಹೇಳ್ತಾರೆ. ಆಗ ಮೇಕೆ ಮಂಜಣ್ಣ ಕಟಕಟೆಯಲ್ಲಿ ಬಂದು ನಿಲ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ರೋಹಿಣಿ ಭಯದಿಂದ ಒದ್ದಾಡ್ತಿರ್ತಾಳೆ. ಹಾಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ನ ಯೋಚನೆ ಮಾಡ್ತಿರ್ತಾಳೆ. ಆಗ ಲಾಯರ್ ಮೇಕೆ ಮಂಜಣ್ಣನ ಮಾತಾಡ್ಸ್ತಾ ಇವಳು ಹೇಗ್ ಗೊತ್ತು, ಇವಳು ಯಾವ ರೀತಿ ಎಲ್ಲ ಸುಳ್ಳು ಹೇಳ್ಸಿದ್ಲು ಅಂತ ಕೇಳ್ಬೇಕಾದ್ರೆ ಮೇಕೆ ಮಂಜಣ್ಣ ಇವಳು ಮೊದಲನೇ ದಿವಸ ಇವ್ರನ್ನ ಭೇಟಿಯಾದಾಗ್ಲಿಂದ ಇವ್ರ ಮನೆಗೆ ಯಾವಾಗ ಎಷ್ಟೇ ಸಲ ಬಂದ್ ಹೋಗಿದೀನಿ, ಮತ್ತೆ ಏನೇನೆಲ್ಲ ಸುಳ್ಳು ಹೇಳಿದೀನಿ ಅನ್ನೋದನ್ನ ಎಲ್ರ ಮುಂದೆ ಹೇಳ್ತಾನೆ. ಸರಿಯಾಗಿ ಸಿಕ್ಕಾಕೊಂಡ್ಲು, ನೋಡೋಣ ಇವಾಗ ಏನ್ ಹೇಳ್ತಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಮ್ಮ ಕಲ್ಯಾಣಿ, ಇವ್ರು ಹೇಳ್ತಾ ಇರೋದು ನಿಜನಾ, ಅದನ್ನೆಲ್ಲ ನೀನ್ ಒಪ್ಕೋತೀಯ ಅಂತ ಜಡ್ಜ್ ಕೇಳ್ಬೇಕಾದ್ರೆ, ಹೌದು ಯೋರಾನ, ನಾನ್ ಇವ್ರನ್ನ ನನ್ನ ಮಾವನಾಗಿ ಆಕ್ಟಿಂಗ್ ಮಾಡೋದಕ್ಕೆ ಅಂತ ಕರ್ಕೊಂಡ್ ಬಂದೆ. ಆದ್ರೆ ಇದಕ್ಕೆಲ್ಲ ಕಾರಣನೇ ನಮ್ಮತ್ತೆ ಶಾಂತಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ನೀನು ಮೊದ್ಲು ಸುಳ್ಳು ಹೇಳಿ ಮಾಡ್ಸಿರೋದೆ ಅವರಿಂದಾನೇ ಅಲ್ವನಮ್ಮ ಅಂತ ಲಾಯರ್ ಕೇಳ್ಬೇಕಾದ್ರೆ, ಯೋರ್ ಆನರ್, ಇದಕ್ಕೆಲ್ಲ ಕಾರಣ ಅವ್ರ ದುಡ್ಡಿನ ದುರಾಸೆ. ಮದ್ವೆ ಅದ್ ಬಂದಾಗ್ಲಿಂದ ನನ್ನಿಂದ ಏನೇ ಕೇಳಿದ್ರು ದುಡ್ಡು ದುಡ್ಡು ಅಂತ ಕೇಳ್ತಾನೆ ಇರೋರು. ವರದಕ್ಷಿಣೆ ಎಲ್ಲಿ ಅಂತ ತುಂಬಾನೇ ಟಾರ್ಚರ್ ಕೊಡೋರು. ಅವ್ರನ್ನ ಸುಧಾರ್ಸೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಅದಕ್ಕೇನೆ ನಮ್ಮಪ್ಪ ಮಲೇಷ್ಯಾದಲ್ಲಿದ್ದಾರೆ, ಸ್ವಲ್ಪ ದಿವಸದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ದೆ. ಆ ರೀತಿ ಹೇಳಿದ್ರೆ ನನ್ನನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾರೆ ಅಂತ ಅನ್ಕೊಂಡೆ. ಆದ್ರೂ ನಮ್ಮಪ್ಪ ಯಾವಾಗ ಬರ್ತಾರೆ ಅಂತ ತುಂಬಾನೇ ಟಾರ್ಚರ್ ಕೊಡೋರು. ಬೇರೆ ದಾರಿ ಇಲ್ದೆ ಪೂಜನ್ ಕಡೆಯಿಂದ ಹೆಲ್ಪ್ ತಗೊಂಡು ಈ ವ್ಯಕ್ತಿನ ನನ್ ಮಾವನಾಗಿ ಆಕ್ಟಿಂಗ್ ಮಾಡೋದಕ್ಕೆ ಕರೆಸ್ತೆ ಅಂತ ರೋಹಿಣಿ ಹೇಳ್ದಾಗ, ಏಯ್ ಏನೇ ಇಷ್ಟೊಂದ್ ಈಸಿಯಾಗಿ ಸುಳ್ಳು ಹೇಳ್ತಿದ್ಯಲೆ, ನೀನು ಬಾಯ್ ಬಿಟ್ರೆ ಬರೀ ಸುಳ್ಳೆ ಅಲೆ, ಹಾಳಾಗೋಗ್ತೀಯ ಕಣೆ ನೀನು, ಹಾಳಾಗೋಗ್ತೀಯ, ಉದ್ಧಾರ ಆಗೋದಿಲ್ಲ. ಸ್ವಾಮಿಗಳೇ, ಇವಳು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೆ, ಇವಳ ಮಾತನ್ನ ನಂಬೇಡಿ, ನಾನ್ ಇವಳಿಗೆ ಟಾರ್ಚರ್ ಎಲ್ಲ ಕೊಟ್ಟಿಲ್ಲ, ಇವಳನ್ನ ನಂಬೇಡಿ ಅಂತ ಶಾಂತಿ ಕೂಗಿ ಕೂಗಿ ಹೇಳ್ತಿರ್ತಾಳೆ. ಸೈಲೆನ್ಸ್, ನಾನ್ ನಿಮ್ಗೆ ಆಲ್ರೆಡಿ ವಾರ್ನ್ ಮಾಡಿದೀನಿ, ಈ ರೀತಿ ಎಲ್ಲ ಮಧ್ಯೆ ಮಾತಾಡ್ಬಾರ್ದು ಅಂತ ಜಡ್ಜ್ ಹೇಳ್ಬೇಕಾದ್ರೆ, ಸಾರಿ ಅವರಾನ, ಶಾಂತಿ ಅವರೇ ಹೋಗ್ ಕುತ್ಕೊಳ್ಳಿ ಅಂತ ಲಾಯರ್ ಶಾಂತಿಗೆ ಸಮಾಧಾನ ಮಾಡಿ ಕೂರಿಸ್ತಾರೆ. ಯೋರ್ ಆನರ್, ಇವ್ರೇನು ನನ್ಗೆ ಸುಮ್ನೆ ಬಂದ್ ಹೆಲ್ಪ್ ಮಾಡಿಲ್ಲ, ಇವ್ರು ನನ್ನ ಹತ್ರ ದುಡ್ಡು ತಗೊಂಡೆ ಇವ್ರು ಇಲ್ಲಿ ಆಕ್ಟಿಂಗ್ ಮಾಡಿದ್ದು ಅಂತ ರೋಹಿಣಿ ಹೇಳ್ತಿದ್ದಂಗೆ, ಏನು ದುಡ್ಡು ತಗೊಂಡಿದ್ದೀರೇನಪ್ಪ ಅಂತ ಜಡ್ಜ್ ಕೇಳ್ತಾರೆ. ಆಗ ಮೇಕೆ ಮಂಜಣ್ಣ, ನಾನು ಸುಳ್ಳು ಹೇಳೋದಿಕ್ಕೆ ಅಂತ ದುಡ್ಡು ತಗೊಂಡಿಲ್ಲ, ಏನೋ ಆಕ್ಟಿಂಗ್ ಮಾಡೋದಿಕ್ಕೆ ಅಂತ ಚಾನ್ಸ್ ಕೊಡ್ತಿದೀವಿ ಅಂತ ಹೇಳಿದ್ರು, ಅದಕ್ಕೆ ನಾನು ಅಡ್ವಾನ್ಸ್ ಅಂತ ಅನ್ಕೊಂಡು ದುಡ್ಡು ತಗೊಂಡೆ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಇಲ್ಲ ಯೋರಾನ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು, ಇವ್ರು ಎಲ್ಲ ಗೊತ್ತಿದ್ದೆ ಆಕ್ಟಿಂಗ್ ಮಾಡಕ್ ಬಂದಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಇಲ್ಲ ಸ್ವಾಮಿಗಳೇ, ನನ್ಗೇನು ಗೊತ್ತಿರ್ಲಿಲ್ಲ, ನನ್ ಕೆಲ್ಸದ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ. ಹಾಗೆ ಮೇಕೆ ಮಂಜಣ್ಣ, ನನಗೆ ಇತ್ತೀಚೆಗೆ ಗೊತ್ತಾಯ್ತು ಇವಳು ಮೊದ್ಲೇ ಮದ್ವೆ ಆಗಿರೋದನ್ನ ತನ್ ಗಂಡಿನ ಹತ್ರ ಹೇಳಿಲ್ಲ, ಮುಚ್ಚಿಟ್ಟವಳೆ ಅಂತ, ಅದಕ್ಕೆ ಅವ್ರು ನನ್ನನ್ನ ಮಲೇಷ್ಯಾ ಮಾವ ಅಂತಾನೆ ಅನ್ಕೊಂಡಿದ್ರು ಅಂತ ಮೇಕೆ ಮಂಜಣ್ಣ ಹೇಳ್ಬೇಕಾದ್ರೆ, ಇಲ್ಲ ಯೋರಾನ, ಇವ್ರು ಹೇಳ್ತಾರ ಸುಳ್ಳು, ನಾನ್ ಇವ್ರನ್ನ ಮಾವನಾಗಿ ಆಕ್ಟಿಂಗ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿರೋದು ನನ್ ಗಂಡ ಮನೋಜ್ಗೆ ಗೊತ್ತು ಅಂತ ರೋಹಿಣಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಹಾಗೆ ಮನೆಯವರೆಲ್ರು ಆಶ್ಚರ್ಯದಿಂದ ಇವಳನ್ನೇ ನೋಡ್ತಿರ್ತಾರೆ. ಹೌದು ಯೋರಾನ, ಮನೋಜ್ ಹೇಳಿದಿಕ್ಕೆ ನಾನು ಈ ರೀತಿ ಆಕ್ಟಿಂಗ್ ಮಾಡೋದಿಕ್ಕೆ ಕರ್ಕೊಂಡ್ ಬಂದಿದ್ದು ಅಂತ ರೋಹಿಣಿ ಹೇಳ್ದಾಗ, ಏಯ್ ಏನ್ ಹೇಳ್ತಾ ಇದ್ಯಾ, ನನಗೆ ಹೇಗೆ ಗೊತ್ತು, ಏಯ್ ಫ್ರಾಡು ಅಂತ ಮನೋಜ ರೋಹಿಣಿಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಮನೋಜ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಲಾಯರ್ ಅವನನ್ನ ತಡಿತಾರೆ. ಯೋರಾನ, ನನ್ ಗಂಡಿಂಗೆ ಎಲ್ಲಾ ವಿಷಯನೂ ಗೊತ್ತಿದೆ, ಮೇಕೆ ಮಂಜಣ್ಣ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಕ್ ಬಂದಿದ್ದವ್ರು, ಈಗ್ಲೂ ಕೂಡ ಇಲ್ಲಿ ಸುಳ್ಳು ಹೇಳೋದಿಕ್ಕೆ ಇವ್ರು ಇಲ್ಲಿ ಬಂದಿರೋದು, ಅದನ್ನು ದುಡ್ಡು ತಗೊಂಡೇ ಮಾಡ್ತಾ ಇದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಯ್ಯೋ ಯೋರ್ ಆನರ್, ನನ್ಗದೆಲ್ಲ ಏನು ಗೊತ್ತಿಲ್ಲ, ನಾನ್ ದುಡ್ಡೆಲ್ಲ ತಗೊಂಡಿಲ್ಲ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಯೋರ್ ಆನರ್, ಇವರು ದುಡ್ಡು ತಗೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಏನಿರ್ಬೋದು ಅಂತ ಮನೆಯವರೆಲ್ಲರೂ ನೋಡ್ಬೇಕಾದ್ರೆ, ಅದ್ ಹೇಗೆ, ಏನಿದೆ ನಿಮ್ ಹತ್ರ ಎವಿಡೆನ್ಸ್ ಅಂತ ಜಡ್ಜ್ ಕೇಳ್ತಾರೆ. ಆಗ ರೋಹಿಣಿ, ಮೇಕೆ ಮಂಜಣ್ಣನ್ ಮೊಬೈಲ್ ಇಸ್ಕೊಳ್ಳಿ, ಅದ್ರಲ್ಲಿ ಟ್ರಾನ್ಸಾಕ್ಷನ್ ನೋಡಿ ಅಂತ ಹೇಳ್ತಾಳೆ. ಅದ್ಯಾಕಮ್ಮ ಅಂತ ಜಡ್ಜ್ ಕೇಳ್ಬೇಕಾದ್ರೆ, ಯಾವಾಗ್ಲೂ ಇವರು ಆಕ್ಟಿಂಗ್ ಮಾಡಕ್ ಬರಕ್ಕೂ ಮುಂಚೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅದ್ರಿಂದನೇ ಅವರು ದುಡ್ಡು ತಗೊಳ್ಳೋದು. ಖಂಡಿತ ಇವ್ರ ಮೊಬೈಲ್ ಅಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡಿದ್ರೆ ಅದ್ರಲ್ಲೇ ಇವ್ರು ಸಿಕ್ಕಾಕೋತಾರೆ, ಮನೋಜ್ ಇವ್ರಿಗೆ ದುಡ್ಡು ಕಳ್ಸಿರೋದು ಗೊತ್ತಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಇವ್ರ ಆನರ್, ಇವ್ ಬೇಕು ಬೇಕು ಅಂತಾನೆ ಹೊಸ ಹೊಸ ಕತೆಗಳನ್ನ ಸೃಷ್ಟಿ ಮಾಡ್ತಾ ಇದಾರೆ, ಇವ್ರ ಮಾತನ್ನ ನಂಬೇಡಿ, ಇದಕ್ಕೆಲ್ಲ ಅಲೋ ಮಾಡ್ಬೇಡಿ ಅಂತ ಲಾಯರ್ ಕೇಳ್ತಿರ್ತಾರೆ. ಇರಿ ಮೇಡಮ್, ಅವ್ರು ತಗೊಂಡಿದಾರ ಇಲ್ವಾ ಗೊತ್ತಾಗುತ್ತೆ, ನಿಮ್ ಫೋನ್ ಕೊಡ್ರಿ ಅಂತ
ಜಡ್ಜ್ ಕೇಳ್ತಿದ್ದಂಗೆ ಮೇಕಿ ಮಂಜಣ್ಣ ತನ್ ಮೊಬೈಲ್ ತೆಗೆದು ಕೊಡ್ತಾನೆ. ಆಗ ರೋಹಿಣಿ ಅವ್ನ್ ಮೊಬೈಲ್ ಇಂದ ಮನೋಜ್ ದುಡ್ಡು ಕಳ್ಸಿರೋ ಟ್ರಾನ್ಸಾಕ್ಷನ್ ನ ಓಪನ್ ಮಾಡಿ ಜಡ್ಜ್ಗೆ ತೋರಿಸ್ತಾಳೆ. ಏನ್ ಮೀನಮ್ಮ ಇದು ಹೊಸ ಕತೆ? ಮೇಕೆ ಮಂಜಣ್ಣನ್ ಫೋನ್ ಇಸ್ಕೊಂಡು ದುಡ್ಡೆಲ್ಲ ಬಂದಿದೆ ಅಂತ ಚೆಕ್ ಮಾಡ್ತಿದ್ದಾಳೆ ಅಂತ ಸೂರ್ಯ ಕೇಳಿದಾಗ, ರೀ ಅವಳು ಕಾರಣ ಇಲ್ಲದೆ ಇದನ್ನೆಲ್ಲ ಮಾಡೋಳಲ್ಲ, ಅವಳೇನೋ ಕಿತಾಪತಿ ಮಾಡಿದಾಳೆ ಅಂತ ಮೀನಾ ಹೇಳ್ತಾಳೆ. ಜಡ್ಜ್ ಆ ಟ್ರಾನ್ಸಾಕ್ಷನ್ ನೋಡ್ತಿದ್ದಂಗೆನೆ ಅವ್ರಿಗೂ ಶಾಕ್ ಆಗತ್ತೆ. ಏನಪ್ಪಾ ಇದು? ಮನೋಜ್ ಬಿಸ್ನೆಸ್ ಕಿಂಗ್, ಇದು ನಿಂದ ಐಡಿ ತಾನೆ ಅಂತ ಜಡ್ಜ್ ಕೇಳ್ತಿದ್ದಂಗೆ, ಹೌದು ಯೋರ್ ಆನರ್ ಅಂತ ಮನೋಜ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ತಕ್ಷಣ ಅಲ್ಲಿರೋರ್ ಎಲ್ರಿಗೂ ಶಾಕ್ ಆಗತ್ತೆ. ಓ, ನೆನೆ ಇದಕ್ಕೆ ನಾನು ಫೋನ್ ಇಸ್ಕೊಂಡಿದ್ದು ಅಂತ ಮನೋಜನ್ಗೆ ಆವಾಗ ಫ್ಲಾಶ್ ಆಗತ್ತೆ. ಮೀನಾ ಈ ತರ ಟ್ವಿಸ್ಟ್ ಬರುತ್ತೆ ಅಂತ ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಶ್ರುತಿ ಮೀನನ್ ಹತ್ರ ಹೇಳ್ತಿರ್ತಾಳೆ. ಏನ್ ಮೇಡಮ್, ದುಡ್ಡು ಕೊಟ್ಟು ಸಾಕ್ಷಿನ ರೆಡಿ ಮಾಡಿದೀರಾ ಅಂತ ಜಡ್ಜ್ ಲಾಯರ್ನ ಕೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಯೋರ್ ಆನರ್, ನಾನ್ ಆ ರೀತಿ ಮಾಡ್ತೀನಾ, ನಿಮ್ಗೆ ಗೊತ್ತು ತಾನೆ ಅಂತ ಲಾಯರ್ ಹೇಳ್ತಿರ್ತಾರೆ. ಮನೋಜ್ ನಂಬರ್ ಇಂದಾನೆ ಅಲ್ವಾ ಹೋಗಿರೋದು ಅಂತ ಜಡ್ಜ್ ಕೇಳ್ಬೇಕಾದ್ರೆ, ಏನ್ ಮನೋಜ್ ಇದೆಲ್ಲ ಅಂತ ಲಾಯರ್ ಕೇಳ್ತಿರ್ತಾರೆ. ಮೇಡಮ್ ಸತ್ಯವಾಗ್ಲೇ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಸ್ವಾಮಿಗಳೇ, ಕೆಲವು ಸಲಿ ಕೆಲವರು ದುಡ್ಡು ಕಳಿಸ್ತಾರೆ, ದುಡ್ಡು ಕಳಿಸ್ಬಿಟ್ಟು ಆಮೇಲೆ ಫೋನ್ ಮಾಡಿ ನನ್ಗೆ ಅಷ್ಟ್ ಬೇಕು ತರಕಾರಿ, ಇಷ್ಟ್ ಬೇಕು ತರಕಾರಿ ಅಂತ ಹೇಳ್ತಾರೆ. ನಾನು ಹಂಗೆ ಅನ್ಕೊಂಡು ಸುಮ್ನಾಗೋದೆ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಇದೆಲ್ಲ ನಮ್ಮ ತರ ಇದೆಯಾ ಯೋರಾನ, ನೀವೇ ಹೇಳಿ ಅಂತ ರೋಹಿಣಿ ಕೇಳ್ತಿರ್ತಾಳೆ. ಆಗ ಮನೋಜ ಲಾಯರ್ ಹತ್ರ ಹೋಗಿ ಏನನ್ನೋ ಹೇಳ್ತಾನೆ. ಇಂಥ ವಿಷಯನ ನೀವು ಇವಾಗ್ಲೇ ಹೇಳೋದು ಅಂತ ಲಾಯರ್ ಅವ್ರ ಹತ್ರ ಮಾತಾಡಿ, ಯೋರಾನ ಈಗ ರೋಹಿಣಿ ಮತ್ತೆ ಮನೋಜ್ ಇಬ್ರು ಸಪರೇಟ್ ಆದ್ರೂನು ಇಬ್ರು ಜೊತೆಯಾಗೆ ಸೇರಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ರೋಹಿಣಿ ಮನೋಜ್ ಅಕೌಂಟ್ ಇಂದ ಇವ್ರಿಗೆ ದುಡ್ಡು ಸೆಂಡ್ ಮಾಡಿದಾಳೆ. ಅದಕ್ಕೆ ಅವಳು ಇಷ್ಟು ಚೆನ್ನಾಗಿ ಫೋನ್ ಇಸ್ಕೊಂಡು ಚೆಕ್ ಮಾಡಿರೋದು ಅಂತ ಲಾಯರ್ ಹೇಳ್ತಾರೆ. ಅದಕ್ಕೇನಾದ್ರೂ ನಿಮ್ ಹತ್ರ ಪ್ರೂಫ್ ಇದೆಯಾ ಅಂತ ಜಡ್ಜ್ ಕೇಳ್ಬೇಕಾದ್ರೆ ರೋಹಿಣಿ ಮನೋಜನ ನೋಡ್ಕೊಂಡು ನಗ್ತಿರ್ತಾಳೆ. ಹಾಗೆ ಜಡ್ಜ್, ನೀವ್ ಕರ್ಕೊಂಡ್ ಬಂದಿರೋ 2 ಸಾಕ್ಷಿನೂ ಸರಿ ಇಲ್ಲ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ರೋಹಿಣಿಗೆ ತುಂಬಾನೇ ಖುಷಿ ಆಗತ್ತೆ. ಕಲ್ಯಾಣಿ, ನೀನೇನಮ್ಮ ಹೇಳ್ತೀಯ ಅಂತ ಜಡ್ಜ್ ಕೇಳ್ದಾಗ, ಯುವರ್ ಆನರ್, ಇದ್ರಲ್ಲಿ ಮನೋಜ್ದು ಏನ್ ತಪ್ಪು ಇಲ್ಲ, ಇದೆಲ್ಲ ನಮ್ಮ ಅತ್ತೆ ಹೇಳ್ದಂಗೆ ಅವ್ರು ಮಾಡ್ತಾ ಇರೋದು. ಇವ್ರ ಮನೆಯವರೆಲ್ರು ನಮ್ ಇಬ್ರನ್ನ ದೂರ ಮಾಡೋದಕ್ಕೆ ನೋಡ್ತಾ ಇದಾರೆ. ಆದ್ರೆ ನನ್ ಗಂಡ ಬೇಕು, ದಯವಿಟ್ಟು ನೀವೇ ನನ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ರೋಹಿಣಿ ಕೈ ಮುಗ್ದು ಜಡ್ಜ್ ಹತ್ರ ಕೇಳ್ಕೊತಾಳೆ. ಆಗ ಮನೋಜ ಕೂಡ ಜಡ್ಜ್ ಹತ್ರ ಕೈ ಮುಗ್ದು, ಯೋರ್ ಆನರ್, ಇವಳು ನನ್ಗೆ ತುಂಬಾ ಯಾಮಾರಿಸಿದಾಳೆ, ನನ್ಗೆ ಇವಳ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ಗೆ ಡೈವರ್ಸ್ ಕೊಡ್ಸಿ ಅಂತ ಕೇಳ್ಕೊತಾನೆ. ನೋಡಿ ಮೇಡಮ್, ಇದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ಸೊ ಮತ್ತೆ ಇವ್ರನ್ನ ನೆಕ್ಸ್ಟ್ ಇಯರಿಂಗ್ ಹಾಕಕ್ ಆಗೋದಿಲ್ಲ. ಇವ್ರನ್ನ ಡೈರೆಕ್ಟ್ ಆಗಿ ಕೌನ್ಸಿಲಿಂಗ್ ಗೆ ಕಳ್ಸೋಣ, ಕೌನ್ಸಿಲಿಂಗ್ ಮುಗಿಸ್ಕೊಂಡ್ ಬರ್ಲಿ, ಅದಾದ್ಮೇಲೆ ನೋಡೋಣ ಅಂತ ಹೇಳಿ ಜಡ್ಜ್ ತಮ್ಮ ತೀರ್ಪನ್ನ ಹೇಳ್ತಾರೆ. ಆಗ ಅವರೆಲ್ಲರೂ ಅಲ್ಲಿಂದ ಹೊರಟೋದ್ಮೇಲೆ ರೋಹಿಣಿ ಇವ್ರನ್ನೇ ಗುರಾಯಿಸ್ತಾ ಇರ್ತಾಳೆ. ಅತ್ತೆ, ಈಗ್ಲೂ ನಾನ್ ನಿಮ್ಗೆ ಕೈ ಮುಗ್ದು ಕೇಳ್ಕೊತಾ ಇದೀನಿ, ನನ್ನನ್ನು ಮನೋಜನ್ನು ಜೊತೆಯಾಗಿರೋದಕ್ಕೆ ಬಿಡಿ ಅಂತ ರೋಹಿಣಿ ಕೇಳಿದಾಗ, ಏಯ್ ಅದು ನಿನ್ ಕನ್ಸಲ್ಲೂ ಕೂಡ ನಡೆಯೋದಿಲ್ಲ ಕಣೆ ಅಂತ ಶಾಂತಿ ಹೇಳ್ತಾಳೆ. ನಡೆಯುತ್ತೆ ಅತ್ತೆ, ಖಂಡಿತ ನಡೆಯುತ್ತೆ, ಆ ದೇವ್ರಿದ್ದಾನೆ, ನಾವಿಬ್ರು ಜೊತೆಯಾಗಿ ಸೇರಿ ಜೀವನ ಮಾಡ್ತೀವಿ, ಅದನ್ನ ನೀವ್ ನೋಡ್ತೀರಾ ಅಂತ ರೋಹಿಣಿ ಶಾಂತಿಗೆ ಚಾಲೆಂಜ್ ಮಾಡ್ತಾಳೆ. ಏನೇ ಚಾಲೆಂಜ್ ಆಗ್ತಿದ್ಯಾ ನನಗೇನೆ ಅಂತ ಶಾಂತಿ ಕೇಳಿದಾಗ, ನೀವ್ ಹೇಗಾದ್ರೂ ಅನ್ಕೊಳ್ಳಿ ಅತ್ತೆ, ಮನೋಜ್ ಯಾವತ್ತಿದ್ರು ನನ್ನೋರೆ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಎಲ್ರು ಮನೆಗ್ ಬಂದ್ಮೇಲೆ ಶಾಂತಿ ಕೋಪದಲ್ಲಿ ಓಡಾಡ್ತಿರ್ತಾಳೆ. ಅಪ್ಪಯ್ಯ, ಎಲ್ಲ ಆಗೋಗ್ತಾ ಇತ್ತು, ಎಲ್ಲ ಆಗಿದ್ದು ಈ ಪೆಂಗಿನಿಂದ, ಇವನ್ ಫೋನ್ ಇಂದ ಎಲ್ಲ ಹಾಳಾಗೋಯ್ತು ಅಂತ ಸೂರ್ಯ ಬೈತಿರ್ತಾನೆ. ಏಯ್ ಬುದ್ಧಿ ಇಲ್ಲ ಕಣೋ ನಿನ್ಗೆ, ಇಷ್ಟು ಡಿಗ್ರಿ ಓದಿದ್ಯಾ, ವೇಸ್ಟ್ ನೀನ್ ಓದಿರೋದು, ಹಂಗೆ ತೆಗೆದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಅಂತ ಶಾಂತಿ ಮನೋಜನ್ಗೆ ಬೈತಿರ್ತಾಳೆ. ಯಾಕೋ ಹಿಂಗೆ ಮುಟ್ಟಾಳತನದ ಕೆಲ್ಸ ಮಾಡ್ತೀಯ ಅಂತ ರಂಗನಾಥರು ಬೈತಿರ್ತಾರೆ. ನೋಡು, ಮೊದ್ಲು ಅವಳನ್ನ ನೀನ್ ಅಂಗಡಿಯಿಂದ ಆಚೆಗಾಕು, ಅವಳ ಜೊತೆ ಬಿಸ್ನೆಸ್ ಮಾಡೋದನ್ನ ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಏಯ್, ನಿಮ್ಮಮ್ಮ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳೋ, ಆ ಹುಡುಗಿಯಲ್ಲಿ ಕೆಲ್ಸ ಮಾಡೋದಕ್ಕೆ ಅಂತ ಬರ್ತಿಲ್ಲ ಕಣೋ, ನೀನೇನ ಯಾಮಾರ್ಸೋದಕ್ಕೆ ಅಂತಾನೆ ಬರ್ತಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದು ಅಪ್ಪಯ್ಯ, ಅವಳೇನು ಬೇಕು ಅಂತ ಆರ್ಡರ್ಗೋಸ್ಕರ ಬರ್ತಾ ಇಲ್ಲ, ಇವನನ್ನ ಚೆನ್ನಾಗಿ ಆಟ ಆಡ್ಸೋಕೆ ಅಂತಾನೆ ಬರ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ರಂಗನಾಥ್ ಅವರು, ಅಂತ ಹೆಣ್ ಜೊತೆ ಸೇರಿ ನೀನು ಬಿಸ್ನೆಸ್ ಮಾಡೋ ಅವಶ್ಯಕತೆನೂ ಇಲ್ಲ, ಅದ್ರಲ್ಲಿ ಬರೋ ಲಾಭನ ನಮಗ್ ಬೇಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ, ಏಯ್ ನಿಮ್ಮಪ್ಪ ಹೇಳ್ದಂಗೆ ನಿಂಗೆ ಆರ್ಡರ್ ಬೇಡ ಕಣೋ, ಸಾಲ ತೀರ್ಸೋದಕ್ಕೆ ಬೇರೆ ದಾರಿ ನೋಡೋಣ, ಅವಳನ್ನ ಶಾಪಿಗೆ ಬರ್ಬೇಡ ಅಂತ ಹೇಳು ಅಂತ ಶಾಂತಿ ಹೇಳ್ತಾಳೆ. ಅದು ಅಮ್ಮ, ಆರ್ಡರ್ ಮತ್ತೆ ಬಂತಲ್ಲ ಅದಕ್ಕೆ ಅಂತ ಮನೋಜ ಹೇಳ್ದಾಗ, ಅದನ್ನೇ ಬೇಡ ಅಂತ ಹೇಳ್ತಾ ಇಲ್ವೇನೋ ಅಂತ ಶಾಂತಿ ಹೇಳ್ತಾಳೆ. ಅದು ಹಂಗಲ್ಲಮ್ಮ, ಅದು ನಂಬಿ ಇನ್ನು ಸ್ವಲ್ಪ ಸಾಲ ತಗೊಂಡೆ ಅಂತ ಮನೋಜ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನು, ಮತ್ತೆ ಸಾಲ ತಗೊಂಡ ಅಂತ ಹೇಳ್ತಾ ಶಾಂತಿ ಮನೋಜನ್ಗೆ ಚೆನ್ನಾಗಿ ಹೊಡಿತಾಳೆ. ಲೇಯ್, ಇದುವರೆಗೂ ಇಷ್ಟು ಲಾಭ ಬಂದಿದೆ ಅಂತ ನೀನ್ ಒಂದ್ಸಲಿ ಹೇಳಿದ್ದನ್ನ ನಾನ್ ಕೇಳೇ ಇಲ್ಲ ಕಣೋ, ಆದ್ರೆ ತಿಂಗಳು ಮಾತ್ರ ಸಾಲ ಮಾತ್ರ ಏರಿಸ್ಕೊಂಡ್ ಹೋಗ್ತಾನೆ ಇದ್ಯಾ ಅಂತ ಶಾಂತಿ ಬೈತಿರ್ತಾಳೆ. ಲೇ,
ಮಂಗುಡದೆ ನಿಂಗೆ ಬುದ್ಧಿ ಇದೆಯೇನೋ? ಈಗ ಸಾಲ್ಗಾರರೆಲ್ಲ ಮನೆ ಹತ್ರಕ್ ಬಂದು ಅದನ್ನೆಲ್ಲ ಸರಿ ಹೋಯ್ತಲ್ಲ ಸರಿ ಮಾಡಿದ್ವಲ್ಲ ಅಂತ ಅನ್ಕೊಳಷ್ಟ್ರಲ್ಲಿ ಇನ್ನು ಸಾಲ ಅಂತ ಹೇಳ್ತಿದ್ಯಲ್ಲೋ ಅಂತ ರಂಗನಾಥ್ ಅವರು ಬೈತಾರೆ. ಅಪ್ಪ, ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ರೀತಿ ಸಾಲ ತಗೊಳ್ಬೇಕಾಗತ್ತಪ್ಪ ಅಂತ ಮನೋಜ ಹೇಳ್ತಾನೆ. ಮೊದಲನೇ ಸಲಿ ಸಾಲ ತಗೊಂಡು ಬೇಕಾದ್ರೆ ಬಿಸ್ನೆಸ್ ನ ಶುರು ಮಾಡ್ಬೋದು, ಆದ್ರೆ ಮತ್ತೆ ಮತ್ತೆ ಈ ರೀತಿ ಸಾಲ ತಗೋತಾ ಇದ್ರೆ ಇರೋ ಬಿಸ್ನೆಸ್ ಹಾಳಾಗೋಗ್ಬಿಡತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಅದೆಲ್ಲ ಇವನ್ಗೆಲ್ಲ ಅರ್ಥ ಆಗತ್ತೆ ಪೆಂಗಿಂಗೆ ಅಂತ ಸೂರ್ಯ ಕೋಪ ಮಾಡ್ಕೋತಾನೆ. ಆಗ ಮನೋಜ, ನಿಮ್ಮಂತ ಹೂ ಕೊಟ್ಟೋರ್ಗೆಲ್ಲ ಇದು ಚಿಕ್ಕದಾಗ ಅನ್ನಿಸ್ಬೋದು, ಆದ್ರೆ ನಮ್ಗೆಲ್ಲ ಇದು ಪ್ರೆಸ್ಟೀಜ್ ವಿಷಯ. ಈ ತರ ದೊಡ್ಡದಾಗಿ ಸಾಲ ತಗೋತಾ ಇದ್ರೆ ಇನ್ನು ಸಾಲ ತಗೊಳ್ಳಿ ಅಂತ ನಮ್ಮನ್ನ ಬಂದ್ ಕೇಳ್ತಾರೆ ಗೊತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ಏನು ಹೂ ಕಟ್ಟೋರು ಅಂತಂದ್ರೆ ನಿಮ್ಗೆ ಅಷ್ಟೊಂದ್ ಕೀಳಾಗೋಯ್ತಾ? ನಾನು ಒಂದಲ್ಲ ಒಂದ್ ದಿವ್ಸ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ತೀನಿ, ಆ ದಿನ ಖಂಡಿತ ನೀವು ನೋಡ್ತೀರಾ ಅಂತ ಮೀನಾ ಚಾಲೆಂಜ್ ಮಾಡ್ತಾಳೆ. ನೋಡ್ದೇನೋ ನೀನ್ ಮಾಡಿರೋ ಈ ಕಂತ್ರಿ ಕೆಲಸದಿಂದ ಈ ಹೂ ಕಟ್ಟೋಳೆಲ್ಲ ಮಾತಾಡಂಗಾಗೋದ್ಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಾಕು ಮುಚ್ಚೆ ಬಾಯ್ನ, ಇವ್ನ್ ಹಾಳಾಗೋಗಿರೋದಕ್ಕೆ ಕಾರಣನೇ ನೀನು ಕಣೆ, ನೀನೇ ಮಾಡಿದ್ರು ಅದಕ್ಕೆ ನೀನು ಕುಣಿತಾ ಇದ್ದಲ್ಲ, ಅದಕ್ಕೆ ನಿನ್ಗೆ ಇಂಥ ಪರಿಸ್ಥಿತಿ ಬಂದಿರೋದು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಆಗ ಶಾಂತಿ, ನೀನ್ ಏನ್ ಮಾಡ್ತೀಯ ಅಂತ ನನಗೊತ್ತಿಲ್ಲ, ಆದಷ್ಟು ಬೇಗ ಅವಳನ್ನ ಶೋರೂಮ್ ಇಂದ ನೀನ್ ಆಚೆಗೆ ಹಾಕ್ಲೇಬೇಕು ಅಂತ ಮನೋಜನ್ಗೆ ವಾರ್ನಿಂಗ್ ಕೊಟ್ಟು ಶಾಂತಿ ರೂಮ್ಗೆ ಹೋಗ್ತಾಳೆ. ಅಯ್ಯಯ್ಯೋ, ಈ ಆರ್ಡರ್ ನಂಬಿನೇ ಅಲ್ವಾ ನಾನ್ ಇಷ್ಟೊಂದೆಲ್ಲ ಸಾಲ ಮಾಡಿರೋದು, ಈ ಆರ್ಡರ್ ಕೈ ತಪ್ಪೋದ್ರೆ ನಾನ್ ಏನ್ ಮಾಡ್ಲಿ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮನೋಜ ಮಲ್ಗಿರ್ಬೇಕಾದ್ರೆ ಕನ್ಸಲ್ಲಿ ರೋಹಿಣಿ ಬಗ್ಗೆನೆ ನೆನ್ಸ್ಕೊಳ್ತಾ ರೋಹಿಣಿ ಹೆಸರನ್ನೇ ಹೇಳ್ತಿರ್ತಾನೆ. ಇದು ಶಾಂತಿ ಕಿವಿಗೆ ಬೀಳುತ್ತೆ. ಆಗ ಶಾಂತಿ ಮನೋಜನ್ಗೆ ಹೊಡೆದು ಎಬ್ಬಿಸ್ತಾಳೆ. ಏನಮ್ಮಾಯ್ತು ಅಂತ ಮನೋಜ ಕೇಳ್ಬೇಕಾದ್ರೆ, ರಾತ್ರಿ ಕನ್ಸಲ್ಲ ಅವಳ ಹೆಸರನ್ನೇ ಕನ್ವರ್ಸ್ತಾ ಇದೆಯಲ್ಲೋ ಅಂತ ಶಾಂತಿ ಬೈತಿರ್ತಾಳೆ. ಅಷ್ಟೊತ್ಗೆ ಮೀನಾ ಅಲ್ಲಿಗ್ ಬಂದು ಇವ್ರು ಮಾತಾಡೋದನ್ನ ಕೇಳಿಸ್ಕೊತಿರ್ತಾಳೆ. ಸಾಲ ಇದೆ ಅಂತ ಹೇಳ್ದಿಯಲ್ಲ, ಎಷ್ಟಿದ್ಯೋ ಅಂತ ಶಾಂತಿ ಕೇಳಿದಾಗ, ಲೆಕ್ಕಾಚಾರ ಹಾಕಿದ್ರೆ 7 ಲಕ್ಷ ಇದೆ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ಮೀನಂಗೂ ಶಾಕ್ ಆಗತ್ತೆ. ಸರಿ, ನಾನು ವಿಶಾಲು ಹತ್ರ ಹೇಳಿ 7 ಲಕ್ಷ ರೂಪಾಯಿ ಸಾಲ ಇಸ್ಕೊಡ್ತೀನಿ, ನೀನ್ ಅದನ್ನ ಕ್ಲಿಯರ್ ಮಾಡ್ಬಿಡು ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ, ಆಮೇಲೆ ಇನ್ನೊಂದ್ ವಿಷಯ, ನಾನು ಆ ವಿಶಾಲು ಹತ್ರ ಸಾಲ ಕೊಡಿಸ್ತಾ ಇರೋದ್ರ ಬಗ್ಗೆ ಈ ಮನೇಲಿ ನೀನ್ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಮನೋಜ ಸರಿ ಆಯ್ತು ಅಂತ ಒಪ್ಕೋತಾನೆ. ಅವಳ ಬಗ್ಗೆ ಯೋಚನೆ ಮಾಡ್ದೆ ಇನ್ಮೇಲೆ ಮರ್ಯಾದೆಯಾಗಿ ಮಲ್ಕೋ, ಅವಳ ಹೆಸರು ಏನಾದ್ರು ನೀನ್ ಬಾಯಲ್ಲಿ ಮತ್ತೆ ಕೇಳ್ದೆ ಅಂದ್ರೆ ಅಷ್ಟೇ ಅಂತ ಶಾಂತಿ ಮನೋಜಂಗೆ ವಾರ್ನಿಂಗ್ ಕೊಡ್ತಾಳೆ. ಆಗ ಮೀನಾ ಶಾಂತಿ ಬರೋದನ್ನ ನೋಡಿ ಓಡೋಗಿ ಮಲ್ಕೋತಾಳೆ. ಶಾಂತಿ ರೂಮ್ಗೆ ಹೋಗ್ತಿದ್ದಂಗೆ ಮೀನಾ ಎದ್ದು ಕುತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಸೂರ್ಯನು ಎದ್ದು ಮೀನನ್ನೇ ನೋಡ್ಬೇಕಾದ್ರೆ, ನೀವ್ ಇನ್ನೂ ನಿದ್ದೆ ಮಾಡಿಲ್ವಾ ಅಂತ ಮೀನಾ ಕೇಳ್ತಾಳೆ. ನೀನ್ ಯಾವಾಗ ಬೆಡ್ಡಿಂದ ಇಳಿದು ಹೋದ್ಯೋ ಆವಾಗ್ಲೇ ನಾನ್ ಎದ್ಬಿಟ್ಟೆ, ನೀನ್ ಅಲ್ಲಿ ಹೋಗಿ ಮನೋಜನ್ ರೂಮ್ ಹತ್ರ ನಿಂತ್ಕೊಂಡ್ ಕೇಳಿಸ್ಕೊಳ್ತಾ ಇರೋದನ್ನು ನಾನ್ ನೋಡ್ದೆ, ಅಲ್ಲಿಂದ ನೀನ್ ಓಡ್ ಬಂದಿದ್ದನ್ನೂ ನೋಡ್ದೆ, ನೀನ್ ಬಂದಾದ್ಮೇಲೆ ಸಕ್ರಮ್ನವರು ರೂಮಿಂದ ಆಚೆಗ್ ಬರೋದನ್ನು ನೋಡ್ದೆ. ಸರಿ, ಅಮ್ಮ ಮಗ ಇಬ್ರು ಏನ್ ಪ್ಲಾನ್ ಮಾಡ್ತಿದ್ರು ಅಂತ ಸೂರ್ಯ ಕೇಳಿದಾಗ, ಅದು ಏನಂದ್ರೆ ಅಂತ ಮೀನಾ ಹೇಳೋದಕ್ಕೆ ಎದುರ್ಕೊತಿರ್ತಾಳೆ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಿದಾರೆ ಅಂತ, ಅದೇನ್ ಹೇಳು ಅಂತ ಸೂರ್ಯ ಕೇಳ್ತಾನೆ. ಅತ್ತೆ ರೋಹಿಣಿ ಅವ್ರ ಮೂಲಕ ಸಾಲ ತಗೊಂಡಿರೋದನ್ನ ನಾನ್ ಬೇರೆ ಕಡೆಯಿಂದ ಇಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಎಷ್ಟು ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ 7 ಲಕ್ಷ ಅಂತ ಹೇಳ್ತಾಳೆ. ಓ, ಸಕ್ರಮ್ನವ್ರಿಗೆ ಇಷ್ಟು ದುಡ್ಡನ್ನ ಯಾರ್ ಕೊಡ್ತಾರೆ ಅಂತ ಸೂರ್ಯ ಕೇಳಿದಾಗ, ಇನ್ಯಾರು ಇದಾಳಲ್ಲ ಆ ವಿಶಾಲು, ಅವಳ ಹತ್ರ ಇಸ್ಕೊಡ್ತಾರಂತೆ ಅಂತ ಮೀನಾ ಹೇಳ್ತಾಳೆ. ಓಹೋ, ಅವಳಿಂದಾನೇ ಇವ್ರಿಬ್ರಿಗೂ ಇಷ್ಟೊಂದ್ ಧೈರ್ಯ ಬಂದಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಆ ವಿಶಾಲಾಕ್ಷಿ ತುಂಬಾ ಕೆಟ್ಟವಳು ರೀ, ಅವಳ ಹತ್ರ ಏನಾದ್ರು ದುಡ್ಡು ತಗೊಂಡ್ರೆ ಮುಂದೆ ಫ್ಯೂಚರ್ ಅಲ್ಲಿ ತೊಂದರೆಗಳು ಶುರು ಆಗತ್ತೆ ಅಂತ ಮೀನಾ ಹೇಳ್ತಾಳೆ. ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಇವಾಗ ಹೋಗಿ ಸಕ್ರಮ್ನವ್ರ ಹತ್ರ ನಾವ್ ಇದ್ರ ಬಗ್ಗೆ ಮಾತಾಡಕ್ಕಾಗತ್ತಾ? ಕೇಳಿದ್ರೆ ನೀನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಈಗೇನ್ ಮಾಡೋದು ಅಂತ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ನೋಡೆ ಅಪ್ಪಯ್ಯ ಹೇಳಿದ್ರೇನೆ ಅವ್ರು ಕೇಳೋದಿಲ್ಲ, ಇನ್ ನಾವ್ ಹೇಳಿದ್ರೆ ಕೇಳ್ತಾರ? ಏನಾದ್ರೂ ಸಮಸ್ಯೆ ಬಂದಾಗ ನೋಡ್ಕೊಳ್ಳೋಣ, ಬಿಟ್ಟಾಕು, ಮಲ್ಕೋ ಅಂತ ಹೇಳಿ ಸೂರ್ಯ ಮಲ್ಕೋತಾನೆ. ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲ್ಕೋತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.